ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೋಟೆ ಬೆಟ್ಟದ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈ ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ಮೂರ್ತಿ ಯಾವುದೇ ಮನುಷ್ಯ ಕೆತ್ತಿದ್ದಲ್ಲ. ಇದು ಒಂದು ಪ್ರಕೃತಿಯ ಮಡಿದಲ್ಲಿರುವ ಒಂದು ಅಪರೂಪದ ಉದ್ಭವ ಮೂರ್ತಿ. ಒಂದು ಕಾಲದಲ್ಲಿ ಈ ಬೆಟ್ಟ ಹತ್ತೋಕೆ 100 ಮೆಟ್ಟಲುಗಳನ್ನು ಹತ್ತಬೇಕಾಗಿತ್ತು. ಆದರೆ ಇವಾಗ ಬೆಟ್ಟದ ಮೇಲಕ್ಕೆ ಹೋಗಲು ಸುಂದರವಾದ ರಸ್ತೆ ಸಂಪರ್ಕ ಕೂಡ ಇದೆ. ಇಲ್ಲಿರೋ ಶಾಂತಿ, ಪ್ರಕೃತಿ ಸೌಂದರ್ಯ ಮತ್ತು ದೈವಿಕ ಶಕ್ತಿ ನಿಜಕ್ಕೂ ಮೈಂಡ್ ರಿಫ್ರೆಶ್ಮೆಂಟ್ ಮಾಡುತ್ತದೆ. ನಾವೆಲ್ಲರೂ ಕುಟುಂಬ ಸಮೇತರಾಗಿ ಈ ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ಪುನೀತರಾದೆವು. ನರಸಿಂಹಸ್ವಾಮಿ ಎಂದರೆ ಉಗ್ರ ಸ್ವರೂಪಿ, ಆದರೆ ಇಲ್ಲಿರುವ ನರಸಿಂಹಸ್ವಾಮಿ ಬಹಳ ಪ್ರಶಾಂತತೆಯಿಂದ ನಿಮಗೆ ದರ್ಶನ ನೀಡುತ್ತಾನೆ. ಹಾಗಾಗಿ ಈ ಸ್ಥಳವೂ ಕೂಡ ತುಂಬ ಪ್ರಶಾಂತವಾಗಿದೆ. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರ ಬಳಿ ಹರಕೆ ಕಟ್ಟುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಸಿದ ನಂತರ ದೇವರ ಬಳಿ ಹರಕೆಯನ್ನು ತೀರಿಸಲು ಮಾಂಸದ ಪ್ರಸಾದವನ್ನು ನೈವೇದ್ಯಕ್ಕೆ ಇಡುತ್ತಾರೆ. ಈ ದೇವಾಲಯದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಯಾವುದೇ ದುಷ್ಟಶಕ್ತಿಗಳಿಂದ ನೊಂದಿರುವಂಥವರು ಈ ದೇವಾಲಯಕ್ಕೆ ಬಂದು ಗುಣಮುಖರಾಗಬಹುದು ಎಂದು ಇಲ್ಲಿನ ಜನರು ನಂಬುತ್ತಾರೆ. ನೀವು ಸಹ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ನರಸಿಂಹಸ್ವಾಮಿ ಕೃಪಾ ಕಟಾಕ್ಷ ಹೊಂದಬಹುದು. ಧನ್ಯವಾದಗಳು.